ಸರ್ಕಾರ ತಾನು ತಪ್ಪಿಸಿಕೊಳ್ಳಲು ಸಿಕ್ಕವರನ್ನೆಲ್ಲ ಗಾಬರಿಗೊಂಡಿರುವ ಹೋರಿಯಂತೆ ಗುಮ್ಮುತ್ತಿದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಮ್ಮೂರಲ್ಲಿ ಜಾತ್ರೆನಲ್ಲಿ ಒಂದು ಹೋರಿ ಗಾಬರಿಗೊಂಡ್ರೆ ಏನ್ ಮಾಡುತ್ತೆ? ಡಸ್ ನಾಟ್ CM ಹ್ಯಾಸ್ ಇಂಡಿಪೆಂಡೆಂಟ್ ಮೈಂಡ್? ಒನ್ಸ್ ಯು ಅಗ್ರಿ, ಅದು ಯಾರು ಇನ್ಫ್ಲೂಯೆನ್ಸ್ ಆಗಿರಲಿ, ಅದು ಗೋವಿಂದರಾಜುನೋ ಭೀಮರಾಜುನೋ ಯಾರು ಆಗಿರಲಿ, ಒನ್ಸ್ ಯು ಅಗ್ರಿ, ಆರ್ ಯು ನಾಟ್ ಪಾರ್ಟಿ ಟು ಇಟ್? ಒಪ್ಪಿದ್ಮೇಲೆ ಅವರು ಭಾಗ, ನೀವು ಪಾರ್ಟಿ ಅಲ್ವಾ? ಹೀಗಿದು ಒಪ್ಪುವಾಗ ನಾನು ಅವರ ಹೆಸರಿನಲ್ಲಿ ಆದೇಶ ಹೋಗುತ್ತೆ ಕಮಿಷನರ್ಗೆ, ಎಲ್ಲ ತಯಾರಿ ಮಾಡ್ಕೊಳ್ರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ. ಆಮೇಲೆ ನನಗೆ ಸಂಬಂಧ ಇಲ್ಲಪ್ಪ, ನೀನು ಯಾಕೆ ಪಟ್ಟೆ, ನೀನು ಯಾಕೋ ಹೇಳಿದೆ ನನಗೆ ಅಂತ ಅಂದ್ಬಿಟ್ರಿ. ಇನ್ನೇನಿದೆ ಮಾತಾಡಕ್ಕೆ? ಬೇಲಿನೇ ಇದ್ದು ಹೊಲ ಮೇಯ್ದಂಗೆ ನೀನು ನಂಬಿದಕ್ಕೆ ದ್ರೋಹ ಮಾಡ್ಬಿಟ್ಟು ಯಾರನ್ನಾದ್ರೂ ಮಾಡಿ ಯಾರೋ ಒಬ್ರು ಜವಾಬ್ದಾರಿ ಮಾಡಬೇಕು. ಈಗ ಆಗಿರೋ ಸಾವಿಗೆ ಬಲಿ ತಗೋಬೇಕು ನಾವು ಈಗ. ಬಟ್ ನಿಮ್ಗೆ ನಂಗೆ ಅರ್ಥನೇ ಆಗ್ತಿಲ್ಲ. ಅಂದ್ರೆ ಅರ್ಥ ಯಾವನನ್ನಾದ್ರೂ ಹಿಡ್ಕೊಂಬಂದು ಬಲಿ ಪಶು ಮಾಡು ಅಂತ ನಾವು ತಪ್ಪಿಸ್ಕೊಳಕ್ಕೆ. ಅರ್ಥ ಆಯ್ತು ಅನ್ಸುತ್ತೆ. ಕಳ್ಳ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದೋಗಿದ್ದಾನೆ ಅಂದ ತಕ್ಷಣ ಆಯೋಜಕರು ಆ ಕಳ್ಳನಿಗೆ ಒಳಗೆ ಬರೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಅರ್ಥನಾ? ಅದೇಂಗಾಗತ್ತೆ? DK ಬಂದ್ಬಿಡಲ್ಲಿ ಕೊಟ್ಟು ಬಂದಿರ್ಬೋದು, ಕೊಟ್ಟಿದ್ದಕ್ಕೆ ಪರ್ಮಿಷನ್ ಬಂದಿದೆ ಅಂತ ಅರ್ಥನಾ ಅದು? ಅದೇಂಗಾಗ್ಬಿಡುತ್ತೆ? ಒಂದು ವೇಳೆ ಆಗಿದ್ರೆ ದೆನ್ ವೈ ಇಸ್ DCM ಅಂಡ್ CM ಆರ್ ಸ್ಟಿಲ್ ಕೀಪಿಂಗ್ ಕ್ವೈಟ್? ನೀವು ಹಂಗಾರೆ ಇಲ್ಲೀಗಲ್ ಕಾರ್ಯಕ್ರಮದಲ್ಲಿ ನೀವು ಯಾಕೆ ಭಾಗವಹಿಸಿದ್ರಿ? ಅಥವಾ ಲೀಗಲ್ ಆಗಿದ್ರೆ ಪೊಲೀಸ್ನವ್ರನ್ನ ಯಾಕೆ ಸಸ್ಪೆಂಡ್ ಮಾಡ್ತೀರಿ? ಮಾತೇ ಇಲ್ಲ. ಕಾರ್ಯಕ್ರಮ ನಿಲ್ಲಿಸಿದ್ವಿ, ಏಕಾಏಕಿ ಜನ ಸೇರಿದ್ದರಿಂದ ನುಗ್ಗಲಾಗಿದೆ. ನಿನ್ನೆ ಏನು ಹೇಳಿದೆ? ಫೈನಲಿ ಯಾರ ಮೇಲೆ ಹೋಗತ್ತೆ? ಜನರು. ಆ ತಪ್ಪುಗಳಿಂದ, ಈ ತಪ್ಪಿಂದ, ಆ ತಪ್ಪಿಂದ ಇದು ಆಗಿದೆ. ಇದಕ್ಕೆ ನೇರವಾಗಿ ನಿರ್ದಿಷ್ಟವಾಗಿ ಕ್ರಿಮಿನಲ್ ಐಡಿಯಾನಲ್ಲಿ ಯಾರ್ದು ತಪ್ಪಿಲ್ಲ ಅಂತ ಹೇಳಿ ಬೇಗ ಮುಗಿಸ್ರಪ್ಪ. ಸುಮ್ಮನೆ ಕಚಡಗಳನ್ನು ತಗೊಂಬಂದು ಅಣ್ಣ 5 ನಿಮಿಷಕ್ಕೆ ನಿನ್ ಬ್ರೈನ್ ನಾನು ಆಫ್ ಮಾಡೋ ಲೈನ್ಮನ್ ಭೂಪತಿ ಯಾರಣ್ಣ? ನಮ್ಮ ಪ್ರಾಣ ಯಾಕೆ ತಿಂತೀರಿ? ಬೆಳಿಗ್ಗೆ ರಾತ್ರಿ ಈ ಕಥೆನ ಬರೀರಿ. 4 ಪೇಜ್ ರಿಪೋರ್ಟ್ ಬರೆದು ಬಿಸಾಕ್ರಿ. ಕಂತ್ರಿ ಜನ ಬಂದ್ರು, ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಇರಲಿಲ್ಲ. ಅಬ್ಬೆಪಾರಿಗಳ ಥರ ಬಂದರು, ಬಿದ್ಕೊಂಡು ಸತ್ಕೊಂಡು ಹೋದ್ರು. ನಾವು ಹೇಳಿದ್ವಾ ಅಲ್ಲಿ ಬಂದು ಮುಗುರ್ಸ್ಕೊಂಡು ಬಿದ್ಕೊಂಡು ಸಾಯಿ ಅಂತ ಹೇಳಿದ್ವಾ? ಸುಮ್ಮನೆ ಬರೀರಿ ಅದನ್ನ ಜನದ ಮೇಲೆ ಹಾಕ್ಬಿಟ್ಟು. ನೋಡ್ಬೇಕು ನಾನು ರಾಜಕೀಯ ಮಾಡಲ್ಲ, ಇನ್ಯಾರೋ ಒಬ್ರು ಹೇಳಿದ್ರು ಹೆಣದ ಮೇಲೆ ಮಾಡಲ್ಲ. ಪಹಲ್ಗಾಮಲ್ಲಿ ಜನ ಸತ್ತರು, ಭಯೋತ್ಪಾದಕರು ಬಂದು ಗುಂಡು ಹೊಡೆದರು. ಹಿಂದೂನಾ ಮುಸ್ಲಿಮ ಅಂತ ಕೇಳಿ ಹೆಣದ ಮೇಲೆ ರಾಜಕೀಯ ಮಾಡಲ್ಲ, ಮಾಡೋದೇ ಇಲ್ಲ ಪಾಪ ಯಾರುವೆ. ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಕುಂಭಮೇಳದಲ್ಲಿ ಜನ ಸತ್ತರು, ಕಾಲು ತುಳಿತದಲ್ಲಿ. ಹೆಣದ ಮೇಲೆ ರಾಜಕೀಯ ಮಾಡುವುದಿಲ್ಲ. ಎಷ್ಟು ಪಟ್ಟಿಗಳು ಬುರ್ಡೆಗಳ ಮಧ್ಯ ಬದುಕ್ತಾ ಇದ್ದೀವಿ. ಸುಮ್ಮನೆ ಇಲ್ಲ ನಾವು ಬುರ್ಡೆಗಳಾಗ್ಬಿಡೋಣ, ಇಲ್ಲ ಈ ರಾಜಕಾರಣಿಗಳಿಗೆ ದಪ್ಪ ಸ್ಕಿನ್ನು ಚರ್ಮ ಅಂತೀವಿ, ನಾವು ಬೆಳೆಸ್ಕೊಳ್ಳೋದು ಕಲ್ತ್ಕೋಬೇಕು ಅಂತ ನನ್ನ ಆಸೆ. ಎಲ್ಲ ಒಂದೇ ಮೇಷ್ಟ್ರ ಹತ್ರ ಪಾಠ ಕಲ್ತಿದ್ದಾರೆ ಅಂತ ಕಾಣಿಸುತ್ತೆ. ಎಲ್ಲ ಒಂದೇ ತರ ವರದಿ ಒಪ್ಪಿಸ್ತಾ ಇದ್ದಾರೆ. ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ. ಏನಿದೆ ಜೀವನದಲ್ಲಿ? ಕಮಾನ್ ಎಂಜಾಯ್, ಬಾಯ್.